ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ಗೆಸ್ಟ್ ವ್ಲಾಗ್ಸ್. ನಾನು ಇವತ್ತು ಸಂಡೇ ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ನಮ್ಮ ಮನೇಲಿ ಕೆನೆ ತುಂಬಾ ಉಳಿದು ಬಿಟ್ಟಿತ್ತು. ಅಂದ್ರೆ ಸ್ಟೋರ್ ಮಾಡ್ತೀವಿ ನೋಡಿ, ಹಾಲು ಕಾಯಿಸ್ಬಿಟ್ಟು ಆ ಕೆನೆನ ನಾನು ಸ್ಟೋರ್ ಮಾಡಿ ಆಲ್ಮೋಸ್ಟ್ ಒಂದು ತಿಂಗಳಾಗ್ತಾ ಬಂದು ಇವತ್ತು ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಅದರಿಂದ ಬೆಣ್ಣೆ ಹಾಗೆ ತುಪ್ಪ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋಂಥದ್ದು. ಎಲ್ರಿಗೂ ಗೊತ್ತಿರುತ್ತೆ, ಅಂದ್ರೆ ನಾನು ಹೆಂಗ್ ಮಾಡ್ತೀನಿ ಅಂತ ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೆ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಈ ತರ ಹಾಲನ್ನ ಕಾಯಿಸ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಒಂದ್ 5 ನಿಮಿಷ ಕಾಯಿಸ್ಕೊಬೇಕು. ಕಾಯಿಸಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಈ ತರ ಕೆನೆ ಸಿಗುತ್ತೆ. ಈ ಕೆನೆನ ತೆಗ್ದ್ಬಿಟ್ಟು ನಾನು ಇದಕ್ಕೆನೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ತರ ನಾನು ಡೈಲಿ ಕೆನೆನ ಎತ್ತಿ ಇಟ್ಕೊಂಡು ಫ್ರೀಜರ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. 1 ಲೀಟರ್ ಹಾಲು ತರ್ಸೋದ್ರಿಂದ ನಂಗೆ ಇಷ್ಟು ಕೆನೆ ಸಿಕ್ಕಿದೆ. ನಾನು ಇಲ್ಲಿ ಚೆನ್ನಾಗಿ ಹಾಲನ್ನ ಬೆಳಿಗ್ಗೆನೆ ಕಾಯಿಸಿಟ್ಬಿಟ್ಟು ಆಗ್ಲಿ ಅಂತ ಇಟ್ಬಿಟ್ಟು ನಾನು ಡ್ಯೂಟಿಗೆ ಹೋಗಿ ಬಂದೆ. ಡ್ಯೂಟಿಗೆ ಹೋಗಿ ಬರೋಷ್ಟೊತ್ತಿಗೆ ಚೆನ್ನಾಗಾಯ್ತು, ತಣ್ಣಗಾಗಿತ್ತು. ತಣ್ಣಗಾದ್ಮೇಲೆ ನಾವು ಫ್ರಿಜ್ ಅಲ್ಲಿ ಇಟ್ಕೊಬೇಕು. ಫ್ರಿಜ್ ಅಲ್ಲಿ ಒಂದು 2 ಅವರ್ಸ್ ಆದ್ರೂ ಬಿಟ್ರು ಚೆನ್ನಾಗಿ ಕೆನೆ ಕಟ್ಕೊಳ್ಳುತ್ತೆ ಅದು. ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂತಂದ್ರೆ ನೈಟ್ ಕಾಯಿಸಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಕೂಡ ನೀವು ಮಾಡ್ಕೊಬಹುದು. ನಿಮ್ಗೆ ಹೇಗೆ ಅನುಕೂಲ ಇದೆ ಅಂತ ತಿಳ್ಕೊಂಡು ನೀವು ಮಾಡ್ಕೊಳ್ಳಿ. ನನ್ಗೆ ಈ ತರ ಇದೆ ಅನುಕೂಲ, ಹಾಗಾಗಿ ನಾನು ಈ ತರ ಮಾಡ್ಕೊಳ್ತೀನಿ. ಇದಿಷ್ಟ ಆದ್ಮೇಲೆ ನೆನೆ ಫ್ರೀಜರ್ ಅಲ್ಲಿ ಇಟ್ಟಿರ್ತೀವಲ್ವಾ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೊರಗಡೆ ಇಟ್ಬಿಟ್ಟು ಇದಕ್ಕೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಸೇರಿಸಿದೆ ನಾನು ಈ ಕ್ವಾಂಟಿಟಿಗೆ. ಅಂದ್ರೆ ಚೆನ್ನಾಗಿ ಬೆಣ್ಣೆ ಇಟ್ಕೊಳ್ಳಿ ಅಂತ, ತೆಗಿಯಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದೀನಿ. ಇದನ್ನ ನಾನು ಕ್ಲಿಪ್ಪಿಂಗ್ ಅಲ್ಲಿ ಆಡ್ ಮಾಡ್ತೀನಿ. ನಿಮ್ಗೆ ಮೊಸರು ಆಡ್ ಮಾಡಿರೋ ಕ್ಲಿಪ್ಪಿಂಗು ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಹೊರಗಡೆ ಇಟ್ಟರೆ ಮಾಮೂಲಿ ರೂಮ್ ಟೆಂಪ್ರೇಚರ್ಗೆ ಬರುತ್ತೆ. ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ನಾವು ಇದನ್ನ ಮಿಕ್ಸಿ ಮಾಡ್ಕೊಬೇಕು. ಕೈಯಲ್ಲೇನೆ ಒಂದು ಸ್ಪೂನ್ ಸಹಾಯದಿಂದ ಈ ತರ ರೊಟೇಟ್ ಮಾಡಿದ್ರೆ ಚೆನ್ನಾಗಿ ಬೆಣ್ಣೆ ಬಿಟ್ಕೊಂಡು ಬರುತ್ತೆ. ಆ ತರನಾದ್ರೂ ಮಾಡ್ಕೊಬಹುದು. ಇವಾಗ ನಾನ್ ಬಂದು ಮಿಕ್ಸಿಯಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ಈಗ ಹೇಗ್ ಮಾಡೋದಂತ ನೋಡೋಣ. ಇದಕ್ಕೆ ನೀವು ಐಸ್ ಕ್ಯೂಬ್ ನ ಯೂಸ್ ಮಾಡ್ಕೊಳ್ಳಿ, ಇನ್ನು ಚೆನ್ನಾಗಿ ಬೆಣ್ಣೆ ಸಿಗುತ್ತೆ. ನಾನು ಇವತ್ತು ಮರ್ತ್ಕೊಂಡ್ಬಿಟ್ಟು ಐಸ್ ಕ್ಯೂಬ್ ಇಡ್ಲಿಲ್ಲ. ನೀವು ಐಸ್ ಕ್ಯೂಬ್ ನ ಹಾಕ್ಬಿಟ್ಟು ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ಕೊಂಡ್ರೆ ಬೆಣ್ಣೆ ಅಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ. ನಿಮ್ಗೆ ತೋರಿಸ್ತೀನಿ ನಾನಿಲ್ಲಿ ಇದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಯಾವ್ದಾದ್ರು ತಗೊಬೋದು. ನಾನು ಇಲ್ಲಿ ಜ್ಯೂಸ್ ಜಾರ್ನ ತಗೊಂಡಿದ್ದೀನಿ. ಇದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಮಿಕ್ಸರು, ಅದನ್ನ ಸೇರಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಹಾಕೊಬೇಕಾಗುತ್ತೆ. ಇದಕ್ಕೇನೆ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸೀಕ್ರೆಟ್ ಟಿಪ್ಸ್ ಏನಪ್ಪಾ ಅಂತಂದ್ರೆ ನಾನು ಹೇಳೋದು, ಬೆಸ್ಟ್ ಐಸ್ ವಾಟರ್ ನ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ಐಸ್ ಕ್ಯೂಬ್ಸ್ ನ ಯೂಸ್ ಮಾಡಿ. ತುಂಬಾ ಚೆನ್ನಾಗಿ ಫೈನ್ ಆಗಿ ಬೆಣ್ಣೆ ಸಿಗುತ್ತೆ. ಬೇಕು ಇದನ್ನ ಈ ತರ ನೋಡಿ, ನಿಮ್ಗೆ ತೋರಿಸ್ತೀನಿ ನಾನು. ಈ ಇದ್ರಲ್ಲಿ ಮಾಡ್ಕೊಬೇಕು, ಅಂದ್ರೆ ಪಲ್ಸ್ ಮೂಡಲ್ಲಿ ನಾವು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಸೈಡ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಮಿಕ್ಸಿ ಹೀಟ್ ಆಗ್ಬಿಡುತ್ತೆ, ಅವಾಗ ಬೆಣ್ಣೆ ನಮ್ಗೆ ತೆಗಿಯೋದಿಕ್ ಬರೋದಿಲ್ಲ. ಹಾಗಾಗಿ ಪಲ್ಸ್ ರೀತಿ ಮಾಡ್ಕೊಬೇಕು. ಈಗ ನೋಡ್ಬೋದು, ನೀವು ಇಷ್ಟ ಆಗಿದೆ. ನನ್ಗೆ ಇನ್ನೂ ಸ್ವಲ್ಪ ಆಗ್ಬೇಕು, ಹಾಗಾಗಿ ಇನ್ನೊಂದ್ 2 ನಿಮಿಷ ಮಿಕ್ಸಿ ಮಾಡ್ಕೊಳ್ತೀನಿ ನಾನು. ನನಗೆ ಅದಕ್ಕೆ ಸ್ವಲ್ಪ ನೀರು ಕಡಿಮೆ ಅಂತ ಅನಿಸ್ತು, ಹಾಗಾಗಿ ನಾನು ಇನ್ನೂ ಒಂದ್ ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ನಾನು ಪಲ್ಸ್ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ತರ ಒಂದ್ 2 ರಿಂದ 3 ಸಲ ಮಿಕ್ಸಿ ಮಾಡ್ಕೊಂಡ್ರೆ ನಮ್ಗೆ ಚೆನ್ನಾಗಿ ಬೆಣ್ಣೆ ಸಿಗುತ್ತೆ. ತುಂಬಾ ಚೆನ್ನಾಗಿ ಬೆಣ್ಣೆ ಬರುತ್ತೆ ಈ ತರ ಮಾಡಿದ್ರೆ. ಇದಾಗಿದೆ, ನೀರ್ ಸಪ್ರೇಟ್ ಆಗಿದೆ, ಬೆಣ್ಣೆ ಸಪ್ರೇಟ್ ಆಗಿದೆ. ಇವಾಗ ನಾನು ಈ ತರ ಒಂದು ಅಗ್ಲವಾದ ಪಾತ್ರೆಯಲ್ಲೇನೆ ಡೈರೆಕ್ಟ್ ಆಗಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಇದ್ರಲ್ಲೇ ತುಪ್ಪ ಕಾಯಿಸೋದ್ರಿಂದ ನಾನು ಒಂದೇ ಸಲನೇ ಇದೇ ಪಾತ್ರೆಗೆನೆ ಡೈರೆಕ್ಟ್ ಆಗಿ ಹಾಕೊಳ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ 2-3 ಪಾತ್ರೆ ಬಳಸ್ಕೋಬೇಕಾಗತ್ತೆ. ಹಾಗಾಗಿ ಮಾಡೋದಿಕ್ ಮುಂಚೆನೆ ನಾವು ಪ್ಲಾನ್ ಮಾಡ್ಕೊಂಡು ಒಂದು ತಳ ಜಾಸ್ತಿ ಗಟ್ಟಿ ಇರೋ ಪಾತ್ರೆನ ತಗೊಂಡ್ರೆ ನಾವು ಡೈರೆಕ್ಟ್ ಆಗಿ ಅದಕ್ಕೆನೆ ಹಾಕೋಬಿಟ್ರೆ ಡೈರೆಕ್ಟ್ ಆಗಿ ತುಪ್ಪ ಮಾಡ್ಕೊಬಹುದು. ತೋರಿಸ್ದೆ. ಹಾಗೇನೆ ಇನ್ನೂ ಒಂದು 2 ಸಲ ನಾನು ಅದೇ ತರ ಮಿಕ್ಸಿ ಮಾಡ್ಕೊಂಡು ಇಷ್ಟು ಬೆಣ್ಣೆ ಸಿಕ್ಕಿದೆ. ಈಗ ನೀವು ನೋಡ್ತಾ ಇರ್ಬೋದು, ಇದ್ರಲ್ಲಿ ಸಿಕ್ಕಿರೋಂಥ ನೀರಿದು. ಈ ತರ ಇದರಲ್ಲಿರೋ ನೀರೆಲ್ಲಾನು ವೈಟ್ ಕಲರ್ ಬರೋವರೆಗೂ ವಾಶ್ ಮಾಡ್ಕೊಬೇಕು. ಈಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ, ತೋರಿಸ್ತೀನಿ ನಿಮ್ಗೆ ಹೇಗೆ ವಾಶ್ ಮಾಡ್ಕೊಬೇಕು ಅಂತ. ಈ ಕಲರ್ ನೀರು ನಿಮ್ಗೆ ಏನ್ ಕಾಣಿಸ್ತಾ ಇದೆ ನೋಡ್ಬೋದು ನೀವು. ಈ ನೀರೆಲ್ಲಾನು ನೀಟಾಗಿ ವೈಟ್ ಕಲರ್ ಬರೋವರೆಗೂ ಕ್ಲೀನ್ ಮಾಡ್ಕೊಬೇಕು.
ಇವಾಗ ನಾನು ಬೆಣ್ಣೆನ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ. ನೀವು ಆದಷ್ಟು ಐಸ್ ವಾಟರ್ನ ಇದ್ರೆ ಯೂಸ್ ಮಾಡಿ, ಅವಾಗ ಬೆಣ್ಣೆ ನಮ್ಗೆ ಗಟ್ಟಿಯಾಗಿ ಸಿಗುತ್ತೆ. ಹಾಗಾಗಿ ನೀವು ಐಸ್ ವಾಟರ್ ಯೂಸ್ ಮಾಡೋದು ಅಥವಾ ಐಸ್ ಕ್ಯೂಬ್ ಯೂಸ್ ಮಾಡೋದು ಬೆಸ್ಟ್ ಅನ್ಸುತ್ತೆ. ನಾನು ಮರ್ತ್ಕೊಂಡ್ಬಿಟ್ಟೆ ಇಟ್ಟಿರ್ಲಿಲ್ಲ, ಹಾಗಾಗಿ ನಾನು ನಾರ್ಮಲ್ ಆಗೇನೆ ವಾಟರ್ ಅಲ್ಲೇನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ಗೆ ಆಲ್ರೆಡಿ ತುಂಬಾ ಸಲ ಮಾಡಿರೋದ್ರಿಂದ ನನ್ಗೆ ಓಕೆ ಮಾಡ್ಬೋದು ಅಂತ ಅನ್ಸುತ್ತೆ, ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು ನೀವು. ಮುಂಚೆ ಇದ್ದಿದ್ ಕಲರಿಗೂ ಈಗಿರೋ ಕಲರಿಗೂ ಎಷ್ಟು ವ್ಯತ್ಯಾಸ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇಷ್ಟ ಆಗೋವರ್ಗು ಚೆನ್ನಾಗಿ ತೊಳ್ಕೊಬೇಕು. ಇಷ್ಟ ಆದ್ಮೇಲೆ ನಾನು ಒಂದ್ ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಅದನ್ನ ಫ್ರೀಸರ್ ಅಲ್ಲಿ ಎತ್ತಿಟ್ಕೊಳ್ತೀನಿ. ಮತ್ತೆ ನಾನಿಲ್ಲಿ ಒಂದು ಸ್ಪೂನ್ ಸಹಾಯದಿಂದ ತೊಳ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಕೈಯೆಲ್ಲ ಜಿಡ್ಡಾಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಸ್ಪೂನ್ ನ ಬಳಸ್ಕೊಂಡು ತೊಳ್ಕೊಳ್ತಾ ಇದ್ದೀನಿ. ಇದಿಷ್ಟ ಆದ್ರೆ ಸಾಕು. ತೊಳ್ದಿದ್ದೆಲ್ಲ ಆದ್ಮೇಲೆ ನಾನು ಫ್ರೀಸರ್ ಅಲ್ಲಿ ಇಟ್ಟಿದ್ದೆ. ಮತ್ತೆ ಇವಾಗ ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬೆಳಗ್ಗೆ ನಿಮ್ಗೆ ನಾನು ತೋರಿಸ್ತಾ ಇರೋದು, ನೋಡ್ಬೋದು ನೀವು ಬೆಣ್ಣೆ ಎಷ್ಟು ಗಟ್ಟಿಯಾಗಿದೆ ಅಂತ ಅನ್ಬಿಟ್ಟು. ಈಗ ಹೇಗೆ ತುಪ್ಪ ಮಾಡ್ಕೊಬೇಕು ಅಂತ ತೋರಿಸ್ತೀನಿ. ಈಗ ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ಬೆಣ್ಣೆನೆಲ್ಲ ಚೆನ್ನಾಗಿ ಕರ್ಕಿಸ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಬೇಡಿ, ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಈಗ ಇದು ಕಾಯ್ತಾ ಇರ್ಲಿ, ಅಷ್ಟೊತ್ತಿಗೆ ನಾವ್ ಏನೇನ್ ಮಸಾಲ ಬೇಕು ಇದಕ್ಕೆ ಅಂತ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ವಿಳ್ಳೆದೆಲೆನ ತಗೊಂಡಿದ್ದೀನಿ, ಒಂದು ಸ್ಪೂನ್ ಗಿಂತ ಕಡಿಮೆ ಮೆಂತೆ ತಗೊಂಡಿದ್ದೀನಿ, ಹಾಗೆ ಒಂದ್ ಅರ್ಧ ಇಂಚಷ್ಟು ಚಕ್ಕೆ, ಒಂದು ಏಲಕ್ಕಿನ ತಗೊಂಡಿದ್ದೀನಿ, 2 ಲವಂಗನ ತಗೊಂಡಿದ್ದೀನಿ, ಹಾಗೇನೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲುಪ್ಪು, ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಬಿಟ್ಟು ಇಟ್ಕೊಂಡಿದ್ದೀನಿ, ಹಾಗೇನೆ ಕೆಮ್ಮು ಶೀತಕ್ಕೆಲ್ಲ ಒಳ್ಳೇದು ಅಂತ ಹೇಳ್ಬಿಟ್ಟು ಅರಿಶಿನ ಬಳಸ್ಕೊಂಡಿದ್ದೀನಿ. ನೀವು ಬೇಡ ಅಂತಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೊಬಹುದು, ಹಾಕಿದ್ರೆ ಚೆನ್ನಾಗಿರುತ್ತೆ. ಎಲ್ರ ಮನೇಲೂ ತುಪ್ಪ ಕಾಯಿಸ್ತಾರೆ, ನಾನು ನಮ್ಮ ಮನೇಲಿ ಹೇಗ್ ಕಾಯಿಸ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೂ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಈಗ ತುಪ್ಪ ಎಲ್ಲ ನೋಡ್ಬೋದು ನೀವು ಚೆನ್ನಾಗಿ ಕರಗ್ತಾ ಬಂದಿದೆ, ಇನ್ನೂ ಒಂದ್ ಸ್ವಲ್ಪ ಕರಗ್ಬೇಕು. ಈಗ ಇದನ್ನು ಕೂಡ ಕರಗ್ಲಿ. ಈಗ ಇದನ್ನು ಕೂಡ ಚೆನ್ನಾಗಿ ಕರಗ್ತಾ ಬಂದಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಅಂದ್ರೆ ಮೊದ್ಲೇನೆ ನಾವು ತಗೊಂಡಿದ್ವಲ್ಲ, ನಾನು ಇಲ್ಲಿ ಒಂದು ವಿಳ್ಳೆದೆಲೆ ತೋರಿಸ್ದೆ, ಯಾಕೋ ನನ್ಗೆ ಅದು ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಚಿಕ್ಕದು ವಿಳ್ಳೆದೆಲೆನ ತಗೊಂಡಿದ್ದೀನಿ. ಇದು ಟೋಟಲ್ ಆಪ್ಷನಲ್, ಒಬ್ರೊಬ್ರ ಮನೇಲಿ ಒಂದೊಂದ್ ತರ ಕಾಯಿಸ್ತಾರೆ, ನಮ್ಮ ಮನೇಲಿ ನಾವು ಇದೇ ತರ ಕಾಯಿಸೋದು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ ಜೊತೆನೂ ಕೂಡ. ಈಗ ಎಲೆನೆಲ್ಲ ನಾನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಕುದೀತಾ ಇರ್ಲಿ, ಇದ್ರ ಜೊತೆಗೇನೆ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ತೀನಿ. ಇದು ಚೆನ್ನಾಗಿ ಸ್ವಲ್ಪ ಕುದಿ ಬರೋವರ್ಗುನು ಕುದಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈಗ ಅದು ಕುದೀತಾ ಇರ್ಲಿ, ಅಷ್ಟೊತ್ತಿಗೆ ನಾನಿಲ್ಲಿ ಈ ಮೆಂತೆ ಎಲ್ಲ ತಗೊಂಡಿದ್ನಲ್ಲ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದನ್ನು ಕೂಡ ಪೌಡರ್ ಮಾಡ್ಕೊಬೇಕು. ಒಂದ್ ಅರ್ಧ ಇಂಚಷ್ಟು ಚಕ್ಕೆ, 2 ಲವಂಗ, ಒಂದು ಏಲಕ್ಕಿ, ಒಂದ್ ಅರ್ಧ ಸ್ಪೂನ್ ಅಷ್ಟು ಮೆಂತೆನ ತಗೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆದ್ರೆ ಸಾಕು, ಚಿಟಪಟ ಅನ್ನೋವರ್ಗುನು ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಸೀವಿಸ್ಬಾರ್ದು, ಯಾಕಂದ್ರೆ ಮೆಂತೆ ಆಗಿರೋದ್ರಿಂದ ಅದು ಕೈ ಬಂದ್ಬಿಡುತ್ತೆ. ಹಾಗಾಗಿ ಈಗ ಇಷ್ಟ ಆದ್ರೆ ಸಾಕು. ಈಗ ಇದ್ರ ಜೊತೆನೆ ಒಂದೇ ಒಂದು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಪೌಡರ್ ಆಗ್ಲಿ ಅಂತ ಹೇಳ್ಬಿಟ್ಟು. ಏಲಕ್ಕಿನೂ ಅಷ್ಟೇ ಟೋಟಲ್ ಆಪ್ಷನಲ್, ನಿಮ್ಗೆ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಬಹುದು. ಚೆನ್ನಾಗಿ ಪರಿಮಳ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ನೀವು, ಚಿಟಪಟ ಅಂತ ಇದೆ, ಇಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಪೌಡರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು. ಈಗ ನೋಡ್ತಾ ಇರ್ಬೋದು ನೀವು, ಅಷ್ಟೊತ್ತಿಗೆ ಮೊದ್ಲೇನೆ ಎಲೆ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರಿಂದ ಅದು ಚೆನ್ನಾಗಿ ಕುದ್ದೀತಾ ನೀರೆಲ್ಲ ಸಪ್ರೇಟ್ ಆಗ್ತಾ ಬರ್ತಾ ಇದೆ. ಈಗ ಇದ್ರ ಜೊತೆಗೇನೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತೆ, ಅದನ್ನೆಲ್ಲ ನಾನು ಸೇರಿಸ್ಕೊಂಡು ಅವಾಗವಾಗ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದ್ರ ಜೊತೆಗೇನೆ ನಾನು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆಗೇನೆ ಕಲ್ಲುಪ್ಪನ ತಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇಕು ಅಂದ್ರೆ ಒಂದು 1/4 ಟೇಬಲ್ ಸ್ಪೂನ್ ಗಿಂತನೂ ಕಡಿಮೆ ಶುಗರ್ನ ಕೂಡ ಆಡ್ ಮಾಡ್ಕೊಬಹುದು. ಇಷ್ಟನ್ನೆಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ನೀರೆಲ್ಲ ಸಪ್ರೇಟ್ ಆಗ್ತಾ ಬರ್ತಾ ಇದೆ. ಇದ್ರಲ್ಲಿರೋ ನೀರಿನ ಅಂಶ ಎಲ್ಲಾನು ಡ್ರೈ ಆಗ್ಬೇಕು, ಇಲ್ಲಾಂದ್ರೆ ನಾವು ಸರಿಯಾಗಿ ತುಪ್ಪ ಕಾಯಿಸ್ಕೊಳ್ಳಿಲ್ಲ ಅಂತಂದ್ರೆ ತುಪ್ಪ ಬೇಗನೆ ಹಾಳಾಗ್ಬಿಡುತ್ತೆ, ಸ್ಮೆಲ್ಲು ಕೂಡ ಬಂದ್ಬಿಡುತ್ತೆ. ಹಾಗಾಗಿ 90% ಈಗ ಆಗ್ತಾ ಬರ್ತಾ ಇದೆ. ನೋಡ್ಬೋದು ನೀವು, ಮೊದ್ಲಿದ್ದಕ್ಕೂ ಈಗ್ಲೂ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ತೋರಿಸ್ತಾನೆ ನಾನು ನಿಮ್ಗೆ, ನೋಡ್ತಾ ಇರ್ಬೋದು ಈ ತರ ಬಬಲ್ಸ್ ಬಂದ್ರೆ ತುಪ್ಪ ರೆಡಿ ಆಗ್ತಾ ಬರ್ತಾ ಇದೆ ಅಂತ. ಇಷ್ಟು ಕಾಯಿಸೋದ್ರೊಳಗನೆ ಮನೆ ಎಲ್ಲ ಘಮ ಘಮ ಅಂತ ಇರುತ್ತೆ. ಈ ತರ ಬಬಲ್ಸ್ ಬರೋವರ್ಗುನು ಚೆನ್ನಾಗಿ ಕಾಯಿಸ್ಕೊಬೇಕಾಗುತ್ತೆ. ನಿಮ್ಗೆ ತುಪ್ಪ ಕಾಯಿಸೋದು ಗೊತ್ತಾಗ್ಲಿಲ್ಲ ಅಥವಾ ಬರ್ಲಿಲ್ಲ ಅಂತಂದ್ರೆ ತುಪ್ಪ ಎಲ್ಲ ರೆಡಿ ಆದ್ಮೇಲೆ ಈ ಟೈಮಲ್ಲಿ ನೀವು ಒಂದು ಚೂರು ನೀರ್ನ ಚಿಮ್ಕ್ಸಿದ್ರೆ ಅದು ಸೌಂಡ್ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಆಗ ತುಪ್ಪ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು.
ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಕೆಳಗಡೆ ಎಲ್ಲ ಸ್ವಲ್ಪ ಬ್ರೌನಿಶ್ ಕಲರ್ ಚೇಂಜ್ ಆಗಿದೆ. ಇಷ್ಟ ಆದ್ರೆ ತುಪ್ಪ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಾಗಿತ್ತು ತುಪ್ಪ ಮಾತ್ರ. ನಾನು ಇದನ್ನ ಒಂದು ಡೇ ಹೊರಗಡೆನೆ ಇಟ್ಬಿಟ್ಟು ನಾನು ನಿಮ್ಗೆ ಬೆಳಿಗ್ಗೆ ತೋರಿಸ್ತೀನಿ ಹೇಗೆ ಮರಳಾಗಿ ತುಪ್ಪನ ಮನೇಲೆ ಮಾಡ್ಕೊಬಹುದು ಅಂತ. ನಿಮ್ಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಇನ್ನು ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ತುಪ್ಪ ಮಾಡಿದ್ನಲ್ವಾ, ಅದು ಬಿಸಿಯಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಳ್ಳಿಲ್ಲ. ಬಿಡು ಬೆಳಗ್ಗೆ ಹಾಕಿ ಇಟ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಒಂದು ಕಂಟೈನರ್ಗೆ ಅದನ್ನೆಲ್ಲಾನು ಕ್ಲೀನ್ ಮಾಡಿ ಇಟ್ಕೊಬೇಕು. ಟೀ ಸೋಸೋದು ಫಿಲ್ಟರ್ ಬರುತ್ತಲ್ಲ, ಅದರಿಂದ ಕ್ಲೀನ್ ಮಾಡಿ ಇಟ್ಕೊಬಹುದು. ನನಗೆ ತೋರಿಸ್ತೀನಿ. ನಾನು ಈ ಬಾಕ್ಸ್ ಅಲ್ಲಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಮನೇಲಿ ಇನ್ನೊಂದ್ ಸ್ವಲ್ಪ ತುಪ್ಪ ಹಳೇದಿತ್ತು, ಅದಕ್ಕೇನೆ ಮಿಕ್ಸ್ ಮಾಡಿದ್ರೆ ಕೆಟ್ಟೋಗ್ಬಿಡುತ್ತೆ ಅಂತೇಳಿ ನಾನು ಈ ತರ ಟಿಫನ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಆದಷ್ಟು ಗಾಜರು ಇಲ್ಲ ಅಂತಂದ್ರೆ ಈ ತರ ಬಾಕ್ಸಸ್ ನ ಯೂಸ್ ಮಾಡಿ. ಪ್ಲಾಸ್ಟಿಕ್ ಅಂತೂ ದಯವಿಟ್ಟು ಯೂಸ್ ಮಾಡಬೇಡಿ, ಅದು ಹನ್ನೆಯಲ್ಲಿ ಕೂಡ ಹೌದು. ಈಗ ನಾನು ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ನಿಮ್ಗೆ ನಾನು ಇದನ್ನ ನಾಳೆ ಬೆಳಗ್ಗೆ ತೋರಿಸ್ತೀನಿ. ನೋಡ್ಬೋದು ನೀವು ಎಷ್ಟು ಮರಳಾಗಿ ತುಪ್ಪ ಬಂದಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಆ ಕೆನೆಯಿಂದನೇ ನಾವು ಇಷ್ಟು ಚೆನ್ನಾಗಿ ತುಪ್ಪ ಮಾಡ್ಕೊಬಹುದು. ಈ ಕಡೆ ದುಡ್ಡು ಸೇವ್ ಆಗುತ್ತೆ, ಟೈಮು ಕೂಡ ಸೇವ್ ಆಗುತ್ತೆ. ಹಾಗಾಗಿ ಮನೇಲೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಈಗ ಹೊರಗಡೆ ತರೋದು ಅಷ್ಟು ಫ್ರೆಶ್ ಇರೋದಿಲ್ಲ ಗೀ, ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.